ಓಂ. 4ನೇ ಅಧ್ಯಾಯದ 20ನೇ ಶ್ಲೋಕ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯತೃಪ್ತಃ ನಿರಾಶ್ರಯಃ ಕರ್ಮಣಿ ಅಭಿಪ್ರವೃತ್ತಃ ಅಪಿ ನ ಏವ ಕಿಂಚಿತ್ ಕರೋತಿ ಸಹ. ಅಲ್ಲಿ ತ್ಯಕ್ತ್ವಾ ಕರ್ಮಫಲಾಸಂಗಂ, ಎರಡು ತರ ಪದಚ್ಛೇದ. ಒಂದು ಕರ್ಮಫಲಾಸಂಗಂ, ಇನ್ನೊಂದು ತ್ಯಕ್ತ್ವಾ ಅಕರ್ಮಫಲಾಸಂಗಂ. ಸವರ್ಣ ದೀರ್ಘ ಸಂಧಿ ಆಗಬೇಕಾದ್ರೆ ಆ ಪ್ಲಸ್ ಆ ಬೇಕು. ತ್ಯಕ್ತ್ವಾ ಎಂಬುವಲ್ಲಿ ಆ ಇದೆ, ಅಕರ್ಮ ಫಲಾಸಂಗಂ ಎಂಬುವಲ್ಲಿ ಅಕಾರ. ಅಲ್ಲಿಗೆ ಏನಾಗತ್ತೆ, ಎರಡು ಆಕಾರ ಪ್ಲಸ್ ಅಕಾರ ಸೇರಿ ಒಂದೇ ಆಕಾರವಾಗಿ ಉಳಿ ತ್ಯಕ್ತ್ವಾ ಕರ್ಮ ಫಲಾಸಂಗಂ ಅಂತ. ಹೀಗಾಗಿ ಎರಡು ತರ ಪದಚ್ಛೇದ ಇಟ್ಕೊಳ್ಬೇಕಾಗತ್ತೆ. ತ್ಯಕ್ತ್ವಾ ಕರ್ಮ ಫಲಾಸಂಗಂ, ತ್ಯಕ್ತ್ವಾ ಅಕರ್ಮ ಫಲಾಸಂಗಂ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಅರ್ಥ ಏನು ಅಂತ ಮುಂದೆ ಹೇಳ್ತೀನಿ. ಹಾಗೆ ನಿತ್ಯ ತೃಪ್ತೋ ನಿರಾಶ್ರಯ, ಅಲ್ಲೂ ಅದೇ ತರ ಓಕಾರದ ಪಕ್ಕದಲ್ಲಿ, ನಾ ಹಿಂದೆನೂ ಹೇಳಿದ್ದೆ ಇದರನ್ನ, ಏಕಾರ ಅಥವಾ ಓಕಾರದ ಪಕ್ಕದಲ್ಲಿ ಹ್ರಸ್ವ ಅಕಾರ ಇತ್ತು ಅಂತಾದ್ರೆ ಪೂರ್ವ ರೂಪ ಸಂಧಿಯಾಗುತ್ತದೆ. ಯುದ್ಧೇ ಪ್ರಿಯ ಚಿಕೀರ್ಷವಃ, ಯುದ್ಧೇ ಅಪ್ರಿಯ ಚಿಕೀರ್ಷವಃ ಅಂತ 1ನೇ ಅಧ್ಯಾಯದಲ್ಲೂ ಎರಡು ತರ ನಾವು ಪದಚ್ಛೇದ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲೂ ಕೂಡ ನಿತ್ಯ ತೃಪ್ತೋ ಎಂಬುವಲ್ಲಿ ಓಕಾರ ಇದೆ, ಓಕಾರದ ಪಕ್ಕದಲ್ಲಿ ಅಕಾರ ಇದೆ ಅಂತ ಇಟ್ಕೊಂಡಾಗ ನಿತ್ಯ ತೃಪ್ತ ಅನಿರಾಶ್ರಯ ಅಂತ ಒಂದು ಪದಚ್ಛೇದ. ಅಕಾರವೇ ಇಲ್ಲದೆ ಇದ್ದಾಗ ನಿತ್ಯ ತೃಪ್ತ ನಿರಾಶ್ರಯ. ಹೀಗೆ ಎರಡು ರೀತಿಯಾದ ಪದಚ್ಛೇದವನ್ನು ಇಟ್ಕೊಂಡು ನಾವಿಲ್ಲಿ ಅರ್ಥವನ್ನ ಮಾಡಿಕೊಳ್ಬೇಕಾಗುತ್ತೆ. ಒಂದೇ ನೋಡ್ತಾ ಹೋಗೋಣ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ಅಂದ್ರೆ ಹಿಂದೆ ಬಂದಿರತಕ್ಕಂಥದ್ದು ಕಾಮ ಸಂಕಲ್ಪ ವರ್ಜಿತಾ, ಕಾಮ ಸಂಕಲ್ಪ ವರ್ಜಿತರಾಗಬೇಕು ಎಂಬತಕ್ಕಂಥ ಒಂದು ಆದೇಶವನ್ನ ಭಗವಂತ ಮಾಡಿದ. ಕಾಮವನ್ನು ಸಂಕಲ್ಪವನ್ನು ಬಿಡಬೇಕು ಅಂದ್ರೆ ಬಯಕೆ ಮತ್ತು ಸಂಕಲ್ಪ. ಮತ್ತೆ ಇಲ್ಲಿ ಹೇಳ್ತಿದ್ದಾನೆ ಆಸಂಗವನ್ನ ಬಿಡಬೇಕು ಅಂತ. ತ್ಯಕ್ತ್ವಾ ಕರ್ಮ ಫಲಾಸಂಗಂ, ಫಲದ ಆಸಂಗ ಅಂದ್ರೆ ಕರ್ಮಫಲ, ಕರ್ಮಫಲವೇ ಈ ನಮ್ಮ ಜೀವನ ಅಲ್ವಾ. ನಮ್ಮ ಕರ್ಮ ಫಲ ಕೊಟ್ಟಾಗಲೇ ನಮ್ಗೆ ಮನುಷ್ಯ ದೇಹ ಬಂದದ್ದು. ಮನುಷ್ಯ ದೇಹದಲ್ಲಿ ಸುಖ ದುಃಖವನ್ನ, ಕಷ್ಟ ನಷ್ಟವನ್ನ, ಲಾಭ ನಷ್ಟವನ್ನ ಅನುಭವಿಸ್ತಾ ಇರತಕ್ಕಂಥದ್ದು. ಕರ್ಮದ ಫಲವೇ ಈ ನಮ್ಮ ಜೀವನ, ಈ ನಮ್ಮ ದೇಹ, ಈ ನಮ್ಮ ಸಂಸಾರ, ಈ ನಮ್ಮ ಬಾಂಧವ್ಯ, ಉದ್ಯೋಗ, ವ್ಯವಹಾರ, ಇದೆಲ್ಲವೂ ಕೂಡ ಕರ್ಮದ ಫಲ. ಇಲ್ಲಿ ನಾವು ಆಸಂಗವನ್ನ ಬಿಡಬೇಕು. ಆಸಂಗವನ್ನ ಬಿಡಬೇಕು ಅಂದ್ರೆ ಗಟ್ಟಿಯಾದ ಒಂದು ಸ್ನೇಹ ಬಾಂಧವ್ಯ ಇರುತ್ತೆ, ಅದನ್ನು ಬಿಡಬೇಕು. ಅದನ್ನ ನೋಡಿ ಹಿಂದೆ ಹೇಳಿದ ಭಗವಂತ ಕಾಮ ಸಂಕಲ್ಪ ವರ್ಜಿತ, ಕಾಮವನ್ನ ಬಿಡಬೇಕು, ಸಂಕಲ್ಪವನ್ನ ಬಿಡಬೇಕು ಅಂತ. ಈಗ ಹೇಳ್ತಾ ಇರುವಂತದ್ದು ಸ್ನೇಹವನ್ನ ಬಿಡಬೇಕು ಅಂತ. ಅಲ್ಲಿ ಒಟ್ಟು 3 ಬಿಡಬೇಕು ಅಂತ ಹೇಳ್ತಿದ್ದಾನೆ. ಕಾಮ, ಸಂಕಲ್ಪ, ಸ್ನೇಹ. ಅಂದ್ರೆ ಓವರ್ ಅಟ್ಯಾಚ್ಮೆಂಟ್. ಆಸಂಗ ಅಂದ್ರೆ ಓವರ್ ಅಟ್ಯಾಚ್ಮೆಂಟ್ ಅಂತ. ಅಂದ್ರೆ ನಿಮಗೊಂದು ಉದಾಹರಣೆ ಕೊಡ್ಬೇಕು ಅಂತ ಆದ್ರೆ, ಒಂದು ಹುಡುಗ ಒಂದು ಹುಡುಗಿಯನ್ನು ಇಷ್ಟಪಟ್ಟ, ಆ ಹುಡುಗಿ ಹುಡುಗನನ್ನ ಇಷ್ಟಪಟ್ಲು. ಇದೇನಿದು ಪರಸ್ಪರವಾಗಿರತಕ್ಕಂಥ ಒಂದು ಬಯಕೆ, ಕಾಮ. ಆಮೇಲೆ ಏನಾಯ್ತು, ಮುಂದಕ್ಕೆ ಹೋಗಿ ನಾವಿಬ್ಬರು ಮದುವೆ ಆಗಬೇಕು ಅಂತ ಅನ್ಕೊಂಡ್ರು, ಅದು ಸಂಕಲ್ಪ. ಆ ಹುಡುಗಿಯನ್ನು, ಆ ಹುಡುಗಿ ಹುಡುಗನನ್ನ ಮದುವೆ ಆಗ್ಬೇಕು ಅನ್ಕೊಂಡ್ರು, ಇದೇನಿದು ಸಂಕಲ್ಪ. ಮೊದಲು ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ರು, ಅದು ಕಾಮ, ಬಯಕೆ. ಆಮೇಲೆ ಸಂಕಲ್ಪ ಮಾಡ್ಕೊಂಡ್ರು, ಅಂದ್ರೆ ಅವರ ಮುಂದಿನ ಗುರಿಯನ್ನ ಒಂದು ನಿಯೋಜನೆ ಮಾಡ್ಕೊಂಡ್ರು, ಮದುವೆ ಆಗಬೇಕು ಅಂತ, ಅದು ಸಂಕಲ್ಪ. ಆದ್ರೆ ಏನಾಯ್ತು, ದುರಾದೃಷ್ಟವಶಾತು ಹುಡುಗಿ ಮನೆಯಲ್ಲೂ ಹುಡುಗನ ಬಗ್ಗೆ ಇಷ್ಟ ಇಲ್ಲ, ಹುಡುಗನ ಮನೆಯಲ್ಲೂ ಹುಡುಗಿ ಬಗ್ಗೆ ಇಷ್ಟ ಇಲ್ಲ. ಹುಡುಗನಿಗೂ ಬೇರೆ ಮದುವೆ ಮಾಡಿದ್ರು, ಹುಡುಗಿಗೂ ಬೇರೆ ಮದುವೆ ಮಾಡಿದ್ರು, ಇಬ್ಬರಿಗೂ ಬೇರೆ ಬೇರೆ ಮದುವೆ ಆಯ್ತು. ಅಲ್ಲಿಗೆ ಅವರ ಕಾಮ, ಅವರ ಸಂಕಲ್ಪ, ಮದುವೆ ಆಗಬೇಕು ಎಂಬತಕ್ಕಂಥ ಸಂಕಲ್ಪ ಸತ್ತು ಹೋಯ್ತು. ಆದರೆ ಆ ಸಂಘ ಒಳಗಿನಿಂದ ಇಬ್ಬರ ಮೇಲೆ ಒಂದು ಪರಸ್ಪರ ಪ್ರೀತಿ ಇತ್ತಲ್ಲ, ನಾನು ಅವಳನ್ನ ಪಡಿತೇನೆ, ನನಗವನು ಬೇಕೇ ಬೇಕು ಎಂಬತಕ್ಕಂಥ ಆ ಒಂದು ಒಳಗಿನ ಬಯಕೆ ಅದು ಸಾಯಲೇ ಇಲ್ಲ, ಅದು ಹಾಗೇ ಇತ್ತು. ನೋಡಿ ಪರಿಸ್ಥಿತಿ ಎಷ್ಟು ಹಾಳಾಗತ್ತೆ ಅಂದ್ರೆ, ಮದುವೆ ಆಗಿದೆ, ಅವಳು ಬೇರೆ ಒಬ್ಬ ಹುಡುಗನ ಜೊತೆ ಬದುಕ್ತಾ ಇದ್ದಾನೆ,
ಇವನು ಮತ್ತೊಬ್ಬ ಹುಡುಗಿ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ. ಆದರೆ ಇವರಿಬ್ಬರಿಗೂ ಪರಸ್ಪರ ಬಯಕೆ ಇದೆ. ಹಾಗೇನಾಯ್ತು, ಅಲ್ಲಿಗೆ ಆ ಆ ಹುಡುಗಿ ಗಂಡನ ಸಂಸಾರವು ಅವನ ನೆಮ್ಮದಿಯೂ ಹಾಳು, ಇವನ ಹೆಂಡತಿಯ ನೆಮ್ಮದಿಯೂ ಹಾಳು, ಇವರಿಬ್ಬರೇ ನೆಮ್ಮದಿಯೂ ಹಾಳು, ಎಲ್ಲವೂ ಅವ್ಯವಸ್ಥೆಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಹೇಳತಕ್ಕಂಥದ್ದು, ಅಲ್ಲಿ ಕಾಮವನ್ನ ಬಿಡಬೇಕು ಅಂತ ಹೇಳಿದೆ ಹಿಂದಿನ ಶ್ಲೋಕದಲ್ಲಿ, ಸಂಕಲ್ಪವನ್ನ ಬಿಡಬೇಕು ಅಂತ ಹೇಳಿದ. ಅಷ್ಟು ಮಾತ್ರ ಸಾಲೋದಿಲ್ಲ, ಕೆಲವೊಂದು ಕಡೆ ನಾವು ಓವರ್ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡಿರ್ತೇವೆ, ಆಸಂಗವನ್ನ ಬೆಳೆಸ್ಕೊಂಡಿರ್ತೇವೆ. ಅದು ನಮಗೇ ಗೊತ್ತಿಲ್ಲದೆ ನಮ್ಮೊಳಗೆ ಬೇರೆಯವರಿಗೆ ಕೂತಿರುತ್ತದೆ. ಅದನ್ನು ಕೂಡ ಬಿಡಬೇಕು. ಇದೊಂದು ಉದಾಹರಣೆ ಅಷ್ಟೇ, ಒಂದು ಹುಡುಗ ಹುಡುಗಿಯ ಒಂದು ದೃಷ್ಟಾಂತ ಏನು ಕೊಟ್ಟೆ, ಇದು ಉದಾಹರಣೆ. ಇದೇ ತರ ಯಾವುದೇ ವಿಚಾರದಲ್ಲಾಗಲಿ, ನಾವು ಸಂಪಾದನೆ ಮಾಡಿದ ಆಸ್ತಿ ಬಗ್ಗೆ, ನಮ್ಮ ಮಕ್ಕಳು, ನಮ್ಮ ಪರಿವಾರ, ನಮ್ಮ ಮನೆ, ನಾವು ಸಂಪಾದಿಸಿರತಕ್ಕಂಥ ವಸ್ತುಗಳು, ನಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಹಣ, ಯಾವುದರ ಬಗ್ಗೆಯೂ ಕೂಡ ಆಸಂಗ ಇರಬಾರದು. ವಿಪರೀತವಾಗಿರತಕ್ಕಂಥ ವ್ಯಾಮೋಹ ಮನುಷ್ಯನಿಗೆ ಇರಬಾರದು. ಅದು ತೊಂದರೆಯೇ ಹೊರತಾಗಿ ಅದು ನಮ್ಮ ಸಾಧನೆಗೆ ಪೂರಕವಾದದ್ದಲ್ಲ. ಅದಕ್ಕೋಸ್ಕರವಾಗಿ ಕರ್ಮ ಫಲಾಸಂಗಂ ತ್ಯಕ್ವ, ಕರ್ಮ ಫಲದ ಆಸಂಗವನ್ನ ಬಿಡಬೇಕು. ನಾನು ಆಗಲೇ ಹೇಳಿದೆ, ಇಲ್ಲಿ ಅಕರ್ಮ ಫಲಾಸಂಗಂ ಅಂತ ಕೂಡ ಇಟ್ಕೊಳ್ಬೇಕು ಅಂತ. ಅಂದ್ರೆ ಕರ್ಮ ಫಲ, ಈ ನಮ್ಮ ದೇಹ, ಶರೀರ, ಈ ನಮ್ಮ ಜೀವನ, ಅಲ್ಲಿರತಕ್ಕಂಥ ಆಸಂಗವನ್ನ, ಅಂದ್ರೆ ಓವರ್ ಅಟ್ಯಾಚ್ಮೆಂಟ್ ಗಳನ್ನು ಬಿಡಬೇಕು. ಅದರ ಜೊತೆಗೆ ಅಕರ್ಮ ಫಲ ಸಂಗಂ ತ್ಯಕ್ವ, ಅಕರ್ಮ ಫಲ ಸಂಘ. ಅಕರ್ಮ ಫಲ ಸಂಘ ಅಂದ್ರೆ ಹಿಂದಿನ ನಮಗೆ ಬಂದಿದೆ, ನಾವು ನಿಷ್ಕ್ರಿಯರಾಗಬಾರದು. ಕೃಷ್ಣ ನಿಷ್ಕ್ರಿಯತೆಯನ್ನ ಒಪ್ಪೋದಿಲ್ಲ. ಏನೂ ಮಾಡದೆ ಸುಮ್ಮನೆ ಇದ್ದು ಬಿಡ್ತೇನೆ, ಅದನ್ನು ಕೃಷ್ಣ ಒಪ್ಪೋದಿಲ್ಲ. ಸ್ವಕರ್ಮಣ ತಮಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಕರ್ಮದ ಮೂಲಕವಾಗಿ ನಾವು ದೇವರನ್ನ ಅರ್ಚಿಸಬೇಕು, ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಬೇಕು. ಹಾಗಾಗಿ ಅಕರ್ಮ ಫಲ ಸಂಘ. ಅಕರ್ಮ ಅಂದ್ರೇನು? ಏನೂ ಮಾಡದೆ ಸುಮ್ಮನೆ ಕೂತಿರತಕ್ಕಂಥದ್ದು, ಮಾಡಬೇಕಾದ ಕೆಲಸವನ್ನು ಮಾಡದೇ ಇರತಕ್ಕಂಥದ್ದಕ್ಕೆ ಅಕರ್ಮ, ವಿಹಿತವಾದದ್ದು. ಶಾಸ್ತ್ರ ಕೆಲವೊಂದಿಷ್ಟು ವಿಧಿ ನಿಷೇಧಗಳನ್ನು ಹೇಳಿದೆ, ಇಂಥದ್ದನ್ನ ಮಾಡಬೇಕು ಅಂತ ಆದೇಶ ಮಾಡಿದೆ. ಅದು ಯಾವುದನ್ನೂ ಮಾಡದೆ ಸುಮ್ಮನೆ ಕೂರುವಿಕೆ ಇದೆಯಲ್ಲ, ಅದು ಅಕರ್ಮ ಫಲ, ಅಕರ್ಮ ಅಂತ. ಅಕರ್ಮ ಫಲದ ಸಂಘವನ್ನು ಕೂಡ, ಅಕರ್ಮ ಫಲದ ಆಸಂಗವನ್ನು ಬಿಡಬೇಕು. ಅಕರ್ಮ ಫಲಾಸಂಗ, ಅಕರ್ಮ ಫಲದ ಸಂಘವನ್ನ ನಾವು ಬಿಡಬೇಕಾಗತ್ತೆ. ಅದು ನಿಷ್ಕ್ರಿಯತೆಯನ್ನ ಬಿಡಬೇಕು ಅನ್ನೋದು ಅಭಿಪ್ರಾಯ. ಹೀಗೆ ಈ ಎರಡು ತರ ಬರ್ತದೆ, ತ್ಯಕ್ವ ಕರ್ಮ ಫಲಾಸಂಗಂ, ಅಥವಾ ಇನ್ನೊಂದರ್ಥ ಅಕರ್ಮ ಫಲಾಸಂಗಂ ತ್ಯಕ್ವ, ಅಕರ್ಮ ಫಲದ ಆಸಂಗವನ್ನು ಬಿಡಬೇಕು. ಅಕರ್ಮ ಅಂದ್ರೆ ನಿಷ್ಕ್ರಿಯತೆ ಅಂತ ಅರ್ಥ. ಏನೂ ಮಾಡದೇ ಇರತಕ್ಕಂಥದ್ದು, ಏನೂ ಮಾಡದೇ ಇರುವಿಕೆಯಲ್ಲೇ ಆಸಂಗ. ಅಕರ್ಮ ಅಂದ್ರೆ ಏನೂ ಮಾಡದೇ ಇರುವಿಕೆ, ಮಾಡಬೇಕಾದ ಕೆಲಸವನ್ನ ಮಾಡದೇ ಇರುವಿಕೆ ಅಕರ್ಮ, ಅದರಲ್ಲಿ ಆಸಂಗ. ಅದು ಭಾರಿ ಪ್ರೀತಿ. ಏನು ಮಾಡದೆ ನಂಗೆ ಸುಮ್ಮನೆ ಇರ್ಲಿಕ್ಕೆ ಖುಷಿ ಆಗತ್ತಪ್ಪ, ನಾ ಸುಮ್ಮನೆ ಇರಬೇಕು, ಏನು ಮಾಡಬಾರದು, ಎದ್ದಾಗಿಂದ ಮಲಗುವವರೆಗೂ, ಮಲಗದಾಗಿಂದ ಏಳುವರೆಗೂ ಏನೂ ಮಾಡದೆ ಸುಮ್ಮನೆ ಇರೋದೇ ನಂಗೆ ಇಷ್ಟ ಅಂತ ಸುಮ್ಮನೆ ಇದ್ದು ಬಿಡುವಂಥದ್ದು. ತನ್ನ ಪಾಲಿನ ಯಾವುದೇ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡದೆ ಸುಮ್ಮನೆ ಕೂರೋದಿದೆಯಲ್ಲ, ಅದು ಅಕರ್ಮ. ಅದರ ಬಗ್ಗೆ ಬಹಳ ಪ್ರೀತಿ. ಆಸಂಗ ಅಂದ್ರೇನು? ಓವರ್ ಅಟ್ಯಾಚ್ಮೆಂಟ್. ಅದರ ಬಗ್ಗೆ ಓವರ್ ಅಟ್ಯಾಚ್ಮೆಂಟ್, ಏನೂ ಮಾಡದೆ ಸುಮ್ಮನೆ ಇರುವಿಕೆಯ ಬಗ್ಗೆ ಓವರ್ ಅಟ್ಯಾಚ್ಮೆಂಟ್ ಅನ್ನೋದಿದೆ, ಅದು ತಪ್ಪು. ಹಾಗಾಗಿ ಅಕರ್ಮ ಫಲ, ಅದರ ಫಲ ಅಂದ್ರೆ ಆ ಒಂದು ರೀತಿಯಲ್ಲಿ ಇರುವಿಕೆ, ಅದರಲ್ಲಿ ಇರತಕ್ಕಂಥ ಪ್ರೀತಿಯನ್ನು ನಾವು ಬಿಡಬೇಕಾಗತ್ತೆ. ವಿಹಿತ ಕರ್ಮಾನುಷ್ಠಾನವನ್ನ ಮಾಡಲೇಬೇಕು. ಆದ್ರೆ ವಿಹಿತ ಕರ್ಮಾನುಷ್ಠಾನವನ್ನ ಮಾಡುವ ಸಂದರ್ಭದಲ್ಲಿ ಫಲದ ಬಗ್ಗೆ ಆಸಂಗವನ್ನ, ವಿಪರೀತವಾಗಿರತಕ್ಕಂಥ ಓವರ್ ಅಟ್ಯಾಚ್ಮೆಂಟ್ ಅನ್ನು ನಾವು ಬಿಡಬೇಕು. ನಿತ್ಯ ತೃಪ್ತ ನಿರಾಶ್ರಯ, ಮತ್ತಿನ್ನೇನಾಗಿರಬೇಕು? ನಿತ್ಯ ತೃಪ್ತರಾಗಿರಬೇಕು, ನಿರಾಶ್ರಯರಾಗಿರಬೇಕು. ನಿತ್ಯ ತೃಪ್ತರು ಅಂದ್ರೆ ದೇವರು ನಮಗೆ, ಅಲ್ಲಿ ಎರಡರ್ಥ. ನಿತ್ಯ ತೃಪ್ತ ಅಂದ್ರೆ ಒಂದರ್ಥ, ದೇವರು ನಮಗೆ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ನಮಗೆ ಯಾವಾಗಲೂ ನೆಮ್ಮದಿ ಇರಬೇಕು. ಯಾವುದೇ ಕ್ಷಣದಲ್ಲೂ ದೇವರು ನಮಗೆ ಕೊಟ್ಟದ್ದರ ಬಗ್ಗೆ, ಅದು ಕೆಲಸ ಇರಬಹುದು, ನಮಗೆ ಬಂದಿರತಕ್ಕಂಥ ಬಾಂಧವ್ಯಗಳಿರಬಹುದು, ಅಣ್ಣನಿಗೆ ತಂಗಿ, ತಂಗಿಗೆ ಅಣ್ಣ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ ತಾಯಂದಿರು, ತಂದೆ ತಾಯಂದಿರಿಗೆ ಮಕ್ಕಳು, ಯಾವುದೇ ರೀತಿಯಾಗಿ ಇರಬಹುದು. ನಮಗೆ ಸಿಕ್ಕಂತ ಉದ್ಯೋಗ, ನಮಗೆ ಸಿಕ್ಕಂತ ಸ್ಥಾನಮಾನ, ಯಾವುದರ ಬಗ್ಗೆಯೂ ಕೂಡ ಅಸಮಾಧಾನ ಇರಬಾರದು. ಇದ್ದದ್ದರಲ್ಲಿ, ಸಿಕ್ಕಿದ್ದರಲ್ಲಿ ತೃಪ್ತಿಯನ್ನ ಪಡಬೇಕು. ಆಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಾವು ಸಿಕ್ಕಿದ್ದರನ್ನ ತಿರಸ್ಕಾರ ಮಾಡುವುದು, ಸಿಗದೇ ಇದ್ದದ್ದರ ಬಗ್ಗೆ ಕೊರಗುತ್ತಾ ಕೂತ್ರೆ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ. ನಾವು ಚಿಂತೆಯಲ್ಲೇ ಕೈ ತೊಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿತ್ಯ ತೃಪ್ತ, ದೇವರು ನಮಗೆ ಏನನ್ನ ಕರುಣಿಸ್ತಾನೋ ಅದರಲ್ಲಿ ನಾವು ತೃಪ್ತಿಯನ್ನ ಕಂಡು, ಅದರಲ್ಲಿ ಸುಖವನ್ನ ಕಂಡು ನಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋದು ಒಂದರ್ಥ. ಇನ್ನೊಂದು, ನಿತ್ಯ ತೃಪ್ತ ಅಂದ್ರೆ
ನಿತ್ಯೇ ತೃಪ್ತಃ ನಿತ್ಯ ತೃಪ್ತಃ, ನಿತ್ಯನಾದಂತ ಪರಮಾತ್ಮನಲ್ಲಿ ತೃಪ್ತಿಯನ್ನ ಕಾಣಬೇಕು. ನಿತ್ಯನಾದ ಪರಮಾತ್ಮನಲ್ಲಿ ತೃಪ್ತಿ ಅಂತ ಹೇಳಿದ್ರೆ ನಿತ್ಯನಾದಂತ ಭಗವಂತ ಇದ್ದಾನಲ್ಲ, ಅವನ ಪೂಜೆ, ಅವನ ಭಜನೆ, ಅವನ ಆರಾಧನೆ, ನನ್ನ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ಆ ಭಗವಂತನ ಪೂಜೆ ಎಂಬತಕ್ಕಂಥ ಭಾವನೆಯನ್ನು ಹೊಂದು ನಾವು ನಮ್ಮ ಜೀವನದಲ್ಲಿ ತೃಪ್ತಿಯನ್ನ ಕಾಣಬೇಕು. ಯಾಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ತೃಪ್ತಿ ಭಾವನೆ, ಅಲಂಭಾವನೆ, ಆ ಖುಷಿಯನ್ನ ಪಡಬೇಕು. ಆ ಖುಷಿ ಪಡೋದು ಹೇಗೆ ಅಂದ್ರೆ ನಿತ್ಯನಾದಂತ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವ ಮೂಲಕವಾಗಿ ತೃಪ್ತಿಯನ್ನ ಕಾಣಬೇಕು. ಹೀಗೆ ನಿತ್ಯ ತೃಪ್ತರಾಗಬೇಕು. ನಿರಾಶ್ರಯ, ನಿರಾಶ್ರಯ ಅಂದ್ರೆ ನಮಗೆ ನಾವು ಅನ್ಕೊಂತೀವಿ ಅವರಿಲ್ದೆ ನಮ್ಮ ಜೀವನವೇನೇ ಇಲ್ಲ, ಅವನಿಲ್ದೆ ನನ್ನ ಜೀವನ ಇಲ್ಲ, ಅವಳಿಲ್ದೆ ನನ್ನ ಜೀವನ ಇಲ್ಲ, ಹೀಗೆಲ್ಲ ನಮ್ಮಲ್ಲಿ ಒಂದಷ್ಟು ಭಾವನೆಗಳಿರ್ತವೆ. ನಾನಿವತ್ತು ಬದುಕಿದ್ದೇನೆ ಅಂದ್ರೆ ಅದಕ್ಕೆ ಅವನೇ ಕಾರಣ, ನಾನಿವತ್ತು ಇಲ್ಲಿದ್ದೇನೆ ಅಂದ್ರೆ ಅವಳೇ ಕಾರಣ, ಈ ತರ ಎಲ್ಲ ಹೇಳ್ತೀವಿ. ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಶ್ರಯ ನಿಜವಾಗಿ ಇಲ್ಲ. ನಾವು ಆಶ್ರಯ ರಹಿತರು. ಆದ್ರೆ ನಮಗೆ ಒಬ್ಬ ಆಶ್ರಯ ಇದ್ದಾನೆ. ಯಾರದ ಆಶ್ರಯ? ಭಗವಂತ, ಈಶ್ವರ. ಭಗವಂತ ಇದ್ದಾನಲ್ಲ, ಅವನು ಮಾತ್ರ ನಮಗೆ ಆಶ್ರಯ ಹೊರತು ಅವನನ್ನ ಬಿಟ್ಟು ಮತ್ಯಾರೂ ಕೂಡ ನಮ್ಮನ್ನ ಕೈ ಹಿಡಿಯುವವರಿಲ್ಲ, ಕೈ ಹಿಡಿದು ಕಾಪಾಡುವವರಿಲ್ಲ. ಅವನೇ ನಮ್ಮನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಕಾಪಾಡುವವನು. ನಿಮ್ಗೆ ಅನ್ನಿಸ್ಬೋದು, ಅಲ್ಲ ನಮ್ಮ ತಂದೆ ತಾಯಿ ಪ್ರತಿ ಕ್ಷಣದಲ್ಲೂ ರಕ್ಷಣೆ ಮಾಡ್ತಾರೆ, ನನ್ನ ಗಂಡ ನನ್ನನ್ನು ಯಾವಾಗಲೂ ಕಾಪಾಡ್ತಾನೆ, ನನ್ನ ಹೆಂಡತಿ ನನಗೆ ಕಣ್ಣು ರೆಪ್ಪೆಯಂತೆ ನನ್ನ ನೋಡ್ಕೊಳ್ತಾಳೆ ಅಂತ ನಾವೆಲ್ಲ ಅನ್ಕೊಂತೀವಿ. ಆದ್ರೆ ಹೌದು, ಅವರು ನೋಡ್ಕೊಳ್ಳೋದೆಲ್ಲವೂ ಕೂಡ ಹೌದು. ಆದರೆ ಅವರಿಗೆ ಆ ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟದ್ಯಾರು? ಭಗವಂತ. ಭಗವಂತ ಅವರಿಗೆ ಆ ಸಾಮರ್ಥ್ಯ ಕೊಡದೆ ಹೋದ್ರೆ ಇಲ್ವೇ ಇಲ್ಲ. ಅಥವಾ ಬುದ್ಧಿ, ನಾನು ನನಗಿಂತ ಹೆಚ್ಚಾಗಿ ನನ್ನ ಗಂಡನ ಬಗ್ಗೆ ಕಾಳಜಿ ಮಾಡುತ್ತೇನೆ, ನಾನು ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿಯ ಬಗ್ಗೆ ಕಾಳಜಿ ಮಾಡುತ್ತೇನೆ, ಇದೆಲ್ಲ ಆ ಒಂದು ಭಾವನೆಯನ್ನ ಕೊಟ್ಟು ಆ ರೀತಿ ಕಾಳಜಿ ಮಾಡುವಂತೆ ಕಾಪಾಡುವಂತೆ ಮಾಡಿದವನು ಯಾರು? ಭಗವಂತ. ಹಾಗಾಗಿ ನಮಗ ಮುಖ್ಯನಾಗಿರ್ತಕ್ಕಂಥ ಆಶ್ರಯ ಅದ್ಯಾರದು? ಭಗವಂತ. ನಿರಾಶ್ರಯ, ನಿರಾಶ್ರಯ ಶಬ್ದಕ್ಕೆ ಆಶ್ರಯಹೀನ ಅಂತ ಅರ್ಥ. ನಮಗೆ ಬೇರೆ ಯಾರು ಆಶ್ರಯರಿಲ್ಲ. ಆದರೂ ಕೂಡ ಅನಿರಾಶ್ರಯ, ಇದು ನಾನು ಹೇಳಿದೆ. ನಿತ್ಯ ತೃಪ್ತೋ ನಿರಾಶ್ರಯ ಅಂತ ಒಂದು ಪದಚ್ಛೇದ, ಅನಿರಾಶ್ರಯ ಅಂತ ಒಂದು ಪದಚ್ಛೇದ. ನಮಗೆ ಯಾರೂ ಆಶ್ರಯರು ಇಲ್ಲದೆ ಹೋದ್ರು ಕೂಡ ನಾವೆಲ್ಲರೂ ಕೂಡ ಅನಿರಾಶ್ರಯರು. ಅಂದ್ರೆ ಅಕಾರವಾಚಿಯಾದ ಭಗವಂತ, ಅವನೇ ನಮ್ಮೆಲ್ಲರಿಗೂ ಕೂಡ ಆಶ್ರಯ. ಅಕಾರವಾಚಿಯಾಗಿರತಕ್ಕಂಥ ಭಗವಂತನೇ ನಮಗೆಲ್ಲರೂ ಆಶ್ರಯ. ಅನಿರಾಶ್ರಯ ಶಬ್ದಕ್ಕೆ ಅನಾಥಃ ನಭವತಿ ಇತಿ ಅನಿರಾಶ್ರಯ. ನಮಗೆ ಯಾರು ಆಶ್ರಯ ಇಲ್ಲ ಅಂತ ಮಾತ್ರಕ್ಕೆ ನಾವು ಯಾರು ಕೂಡ ಅನಾಥರಲ್ಲ, ನಾವು ನಿರ್ಗತಿಕರಲ್ಲ. ಯಾಕೆ? ನಮಗೆ ಗತಿ ಯಾರು? ಭಗವಂತ. ನಮಗೆ ಆಶ್ರಯ ಯಾರು? ಭಗವಂತ. ನಮ್ಮನ್ನ ಕಾಪಾಡುವವನು ಯಾರು? ಭಗವಂತ. ಹಾಗಾಗಿ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತನೇ ನಮ್ಮೆಲ್ಲರಿಗೂ ಆಶ್ರಯ. ಈ ಭಾವನೆಯನ್ನು ನಾವು ಹೊತ್ತಿರಬೇಕು. ನಿತ್ಯ ತೃಪ್ತಃ ನಿರಾಶ್ರಯ. ಇಂತಹ ಸಾಧಕ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮದಲ್ಲಿ ಇದ್ದರೂ ಕೂಡ, ಕರ್ಮಗಳನ್ನ ಮಾಡ್ತಾ ಇದ್ರೂ ಕೂಡ, ಕರ್ಮದಲ್ಲಿ ವೃತ್ತ ಅಂದ್ರೆ ಇರುವುದು, ಕರ್ಮ ಮಾರ್ಗದಲ್ಲೇ ಇದ್ದಾನೆ, ಕರ್ಮವನ್ನ ಮಾಡ್ತಾನೇ ಇದ್ದಾನೆ. ಕರ್ಮವನ್ನು ಮಾಡ್ತಾ ಇದ್ದರೂ ಕೂಡ ನೈವ ಕಿಂಚಿತ್ ಕರೋತಿ ಸಹ, ಅವನು ಏನನ್ನೂ ಮಾಡಿದಂತೆ ಅಲ್ಲ. ಕರ್ಮ ಮಾಡಿದರೂ ಕರ್ಮದ ಲೇಪವಿಲ್ಲ, ಕರ್ಮ ಮಾರ್ಗದಲ್ಲಿ ಇದ್ದರೂ ಕರ್ಮದ ಬಂಧನಕ್ಕೆ ಒಳಗಾಗುವುದಿಲ್ಲ, ಕರ್ಮ ಅವನನ್ನ ಬಿಡಿಸಿಕೊಳ್ಳುತ್ತದೆ ಅಂತ ಹೇಳ್ತಿದ್ದಾನೆ. ಇಲ್ಲಿ ಬರೀ ಕರ್ಮಣಿ ವೃತ್ತ ಅಂತ ಹೇಳ್ತಿದ್ದಾರೆ. ಕರ್ಮಣಿ ಅಭಿಪ್ರವೃತ್ತ. ಅಭಿ ಅಂದ್ರೆ ಸುತ್ತಲು ಅಂತ ಅರ್ಥ. ಯಾವುದೇ ರೀತಿಯಾದಂತ ಕರ್ಮ ಎರಡು ತರ, ಲೌಕಿಕ ಕರ್ಮ, ಆಧ್ಯಾತ್ಮಿಕ ಕರ್ಮ. ಲೌಕಿಕ ಕರ್ಮ ಅಂತ ಹೇಳಿದ್ರೆ ನಾವು ನಮ್ಮ ಜೀವನ ನಿರ್ವಹಣೆಗೋಸ್ಕರವಾಗಿ ಮಾಡುವಂತ ಕೆಲಸ, ಮಾಡ್ತಕ್ಕಂಥ ಅಧ್ಯಯನ ಇತ್ಯಾದಿಗಳು, ನಮ್ಮ ಮಾತುಕತೆ, ಇದೆಲ್ಲೂ ಕೂಡ ಲೌಕಿಕ ವ್ಯವಹಾರಗಳು. ಈ ನಮ್ಮ ಜೀವನವನ್ನು ನಡೆಸಲಿಕ್ಕೋಸ್ಕರವಾಗಿ, ನಮ್ಮನ್ನ ನಂಬಿದವರನ್ನ ಕಾಪಾಡ್ಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಕೆಲಸ ಲೌಕಿಕ ಕೆಲಸಗಳು. ಇನ್ನು ನಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ ಮಾಡತಕ್ಕಂಥ ಧಾರ್ಮಿಕ ಕೆಲಸಗಳಲ್ಲೂ ಕೂಡ ಇದು ಆಧ್ಯಾತ್ಮಿಕವಾದ ಕೆಲಸ. ಹೀಗೆ ಲೌಕಿಕ ಕರ್ಮಗಳು, ಆಧ್ಯಾತ್ಮಿಕ ಕರ್ಮಗಳು, ಎರಡೂ ಕರ್ಮಗಳಲ್ಲಿ ಅಭಿ ಅಂದ್ರೆ ಸುತ್ತಲು, ಆ ಕಡೆ ಈ ಕಡೆ, ಎರಡೂ ಕಡೆ. ಈ ಲೌಕಿಕ ಕರ್ಮದಲ್ಲೂ ಇದ್ದಾನೆ, ಆಧ್ಯಾತ್ಮಿಕ ಕರ್ಮದಲ್ಲೂ ಇದ್ದಾನೆ. ಎರಡೂ ರೀತಿಯಾಗಿರ್ತಕ್ಕಂಥ ಕರ್ಮದಲ್ಲಿ ಬರೀ ವೃತ್ತ ಅಲ್ಲ, ಇರೋದಲ್ಲ, ಪ್ರವೃತ್ತ, ಪ್ರಕೃಷ್ಟವಾಗಿ ಇದ್ದಾನೆ. ಅಂದ್ರೆ ಲೌಕಿಕ ಜೀವನವನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾನೆ, ಆಧ್ಯಾತ್ಮಿಕವಾದ ಸಾಧನೆಯನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿರತಕ್ಕಂತಹ ಧಾರ್ಮಿಕ ಪ್ರಕ್ರಿಯೆಗಳನ್ನೆಲ್ಲವೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಲೌಕಿಕ ಜೀವನ ಚೆನ್ನಾಗಿ ಇರಬೇಕು, ಅದು ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೇಕಾಗಿರತಕ್ಕಂಥ ದುಡಿಮೆ ಇತ್ಯಾದಿಗಳನ್ನು ಕೂಡ ಚೆನ್ನಾಗಿ ಮಾಡ್ತಿದ್ದಾನೆ. ಹಾಗಿದ್ದರೂ ಕೂಡ ಆ ವ್ಯಕ್ತಿ
ಅವನಿಗೆ ಕರ್ಮದ ಲೇಪವಿಲ್ಲ, ಅವನಿಗೆ ಕರ್ಮದ ಬಂಧವಿಲ್ಲ. ಯಾಕೆ ಕರ್ಮದ ಲೇಪ ಇಲ್ಲ, ಕರ್ಮದ ಬಂಧ ಇಲ್ಲ ಅಂತ ಹೇಳಿದ್ರೆ ಅವನು ಕರ್ಮದ ಬಗ್ಗೆ, ಕರ್ಮ ಫಲದ ಬಗ್ಗೆ ವಿಪರೀತವಾದ ಆಸಂಗ, ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ಇಲ್ಲ. ಅಟ್ಯಾಚ್ಮೆಂಟೇ ಇರಬಾರದು ಅಂತ ಹೇಳ್ತಾರೆ ಕೃಷ್ಣ. ಓವರ್ ಅಟ್ಯಾಚ್ಮೆಂಟ್ ಇರಬಾರದು. ಹೆಂಡತಿಗೆ ಗಂಡನ ಬಗ್ಗೆ ಪ್ರೀತಿ, ಗಂಡನಿಗೆ ಹೆಂಡತಿಯ ಬಗ್ಗೆ ಪ್ರೀತಿ, ಗಂಡ ಹೆಂಡತಿಗೆ ಮಕ್ಕಳ ಬಗ್ಗೆ ಪ್ರೀತಿ, ಮಕ್ಕಳಿಗೆ ತಂದೆ ತಾಯಿಯಂದರ ಮೇಲೆ ಪ್ರೀತಿ, ಇದೆಲ್ಲವೂ ಕೂಡ ಬೇಕು. ಆದರೆ ಯಾವುದು ಕೂಡ ಓವರ್ ಆಗಬಾರದು, ವಿಪರೀತ ಆಗಬಾರದು. ಅತಿಯಾದರೆ ಅಮೃತವೂ ವಿಷ ಅಂತಾರಲ್ಲ ಹಾಗೆ ಓವರ್ ಅಟ್ಯಾಚ್ಮೆಂಟ್ ಇರಬಾರದು. ಮತ್ತು ನಿತ್ಯ ತೃಪ್ತ, ನಿತ್ಯನಾದಂತ ಭಗವಂತನನ್ನ ಎಲ್ಲಾ ಕಡೆಯಲ್ಲಿ ಕಾಣುವ ಮೂಲಕವಾಗಿ ತೃಪ್ತನಾಗಿದ್ದಾನೆ, ನಿರಾಶ್ರಯನಾಗಿದ್ದಾನೆ. ಯಾರೂ ನನಗೆ ಆಶ್ರಯನಿಲ್ಲ, ನನ್ನನ್ನ ಕಾಪಾಡೋನು ಯಾರು, ಭಗವಂತ ಮಾತ್ರ ಎಂಬತಕ್ಕಂಥ ಭಾವನೆಯನ್ನು ಹೊಂದಿದ್ದಾನೆ. ಅನಿರಾಶ್ರಯ ಅಂದ ಮಾತ್ರಕ್ಕೆ ನಿರ್ಗತಿಕನಲ್ಲ. ಯಾಕೆ, ಅಕಾರವಾಚಿಯಾದ ಭಗವಂತನನ್ನೇ ಆಶ್ರಯನನ್ನಾಗಿ ಹೊಂದಿದ್ದಾನೆ. ಇಂತಹ ವ್ಯಕ್ತಿಯು ಕರ್ಮಣಿ ಅಭಿಪ್ರವೃತ್ತೋಪಿ, ಲೌಕಿಕ ಮತ್ತು ಆಧ್ಯಾತ್ಮಿಕ ಕರ್ಮಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದರೂ ಕೂಡ ಸಹ ಅಂತಹ ಸಾಧಕನು ನೈವ ಕಿಂಚಿತ್ ಕರೋತಿ, ಸ್ವಲ್ಪವೂ ಕೂಡ ಏನನ್ನು ಮಾಡಿದಂತೆ ಅಲ್ಲ. ಅಂದ್ರೆ ಯಾವ ಕರ್ಮದ ಲೇಪವೂ ಆ ವ್ಯಕ್ತಿಗೆ ಇಲ್ಲ, ಕರ್ಮದ ಬಂಧನಗಳು ಅವನಿಗೆ ಇಲ್ಲ ಎಂಬುದು ಇದರ ಅಭಿಪ್ರಾಯ. ತ್ಯಕ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಶ್ರೀಕೃಷ್ಣಾರ್ಪಣಮಸ್ತು.